ತರಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅನ್ನೋದಿತ್ತು. ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಪಾರ್ ಮಾಡೋಕ್ ಸಾಧ್ಯವ ಅನ್ನೋ ಪ್ರಯತ್ನಗಳು ಮಾಡ್ತಾ ಇದ್ರು ಅಂತ ಹೇಳಿ. ನಮ್ಮ ತಂಡಕ್ಕೆ ಸಿಕ್ಕ ಮಾಹಿತಿ ಅಂದ್ರೆ ಕೆಲ ಪ್ರಭಾವಿ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರಂತೆ ದರ್ಶನ್ ಚಿತ್ರಗಳ ಮೇಲೆ. ಇನ್ವೆಸ್ಟ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 57 ಕೋಟಿ ಹಣ. ಅಂದ್ರೆ ಪ್ರೊಡ್ಯೂಸರ್ಗಳ ಪಾಡ್ ನೋಡಿ ಎಲ್ಲಿಗೆ ಬಂತು. ಇವರೇನೋ ಹೋದ್ರು ಮಾಡಿದ್ರು ಅಥವಾ ಮಾಡದೆ ಹೋದ್ರು ಕೂಡ ಆರೋಪ ಬಂತು. ಆದ್ರೆ ಈ ಪ್ರಭಾವಿಗಳ ಪಾಡ್ ಒಂದಾದ್ರೆ ನಿಜಕ್ಕೂ ಕೂಡ ಚಿತ್ರೋದ್ಯಮವನ್ನೇ ನಂಬಿಕೊಂಡ ಪ್ರೊಡ್ಯೂಸರ್ಗಳ ಪಾಡ್ ಏನು ಅಂತ. ಇಂಟ್ರೆಸ್ಟಿಗೆ ದುಡ್ಡು ತಂದಿರ್ತಾರೆ. ಕೇವಲ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಇಡೀ ಚಿತ್ರತಂಡ ಈ ಒಬ್ಬ ನಟನಿಂದಾಗಿ ಇವತ್ತು ಆ ಚಿತ್ರತಂಡ ಪರಿತಪಿಸೋ ರೀತಿಯಲ್ಲಾಗಿದೆ. ಮುಂದೇನು ಅಂತ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ, ಶೂಟಿಂಗ್ ಯಾವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಖಂಡಿತವಾಗ್ಲು ಒಂದು ಕ್ಷಣಿಕ ತಪ್ಪಿನಿಂದ ಇವತ್ತು ಒಬ್ಬ ಮಾಡಿದಂತ ಒಂದು ಕ್ಷಣಿಕ ತಪ್ಪಿನಿಂದ ಕಾರಣ ಚಿತ್ರೋದ್ಯಮ ಸಂಪೂರ್ಣವಾಗಿ ಆಘಾತ ಅನ್ನುವಂತ ಒಂದು ಪರಿಸ್ಥಿತಿ ನಾವು. ಯಾಕಂತಂದ್ರೆ ಈ ಒಂದು ಘಟನೆಯ ನಂತರ ಚಿತ್ರೋದ್ಯಮ ಒಂದ್ ರೀತಿ ಸ್ಥಗಿತಗೊಂಡಿದೆ. ಯಾವುದೇ ಹೊಸ ಚಿತ್ರಗಳು ಸೆಟ್ ಇರ್ತಿಲ್ಲ. ನೀವು ಹೇಳಿದಾಗೆ ದರ್ಶನ್ ಮೇಲೆ ಇನ್ವೆಸ್ಟ್ ಮಾಡಿರೋಂಥವ್ರು ಸಹ ಈಗ ಆಕಾಶವನ್ನು ನೋಡ್ತಾ ಕೂತಿದ್ದಾರೆ, ಏನಾಗುವುದು ನಮ್ಮ ಮುಂದೆ ಅಂತ. ಒಂದ್ ವೇಳೆ ದರ್ಶನ್ ದೋಷಿ ಅಂತ ಹೇಳಿ ತೀರ್ಪು ಬಂದು ಅವರು ಜೈಲು ಪಾಲಾದ್ರೆ ಅವ್ರು ಬಿಡುಗಡೆ ಆಗುವವರೆಗೂ ಇವ್ರ ಗತಿ ಏನು? ಇವ್ರು ಹಾಕಿರುವಂತ ಬಂಡವಾಳ, ಅದಕ್ಕೆ ಬಡ್ಡಿಗೆ ನೀವು ಹೇಳಿದಂಗೆ ಬಡ್ಡಿಗೆ ತಂದಿದ್ರೆ ಆ ಬಂಡವಾಳಕ್ಕೆ ಅದ್ರ ಇಂಟ್ರೆಸ್ಟ್ ಕೊಟ್ಟೋದು ಹೇಗೆ? ಆ ನಂತರ ಇವ್ರು ಬಂದ ಮೇಲೆ ಚಿತ್ರ ಬಿಡುಗಡೆ ಶೂಟಿಂಗ್ ಮಾಡಿ ಅದ್ರ ಬಿಡುಗಡೆ ಮಾಡಿದ್ರೆ ಅದನ್ನ ಜನ ಹೇಗೆ ಸ್ವೀಕರಿಸ್ತಾರೆ? ಈ ಎಲ್ಲಾ ಸಮಸ್ಯೆಗಳಿದೆ. ಖಂಡಿತವಾಗ್ಲೂ ಇದೊಂಥರ ಏನದು ಕನ್ನಡ ಚಿತ್ರರಂಗ ಅಥವಾ ಆ ಒಂದು ಸಂಬಂಧಪಟ್ಟವರಿಗೆ ಬಾರಿಸಿದಿಲ್ಲ ಅಂತಾನೆ ಹೇಳ್ಬೋದು ಈ ಒಂದು. ರೈಟ್. ನನ್ನ ಜೊತೆಯಲ್ಲಿ ವಕೀಲರಾದ ಅಮೃತೇಶ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಮೈಕ್ ಸರಿ ಹೋಗೋದ್ಮೇಲೆ ನಾನು ಮಾತನಾಡ್ತೀನಿ. ನೀವೇ ವೆಲ್ಕಮ್ ಟು ದ ಶೋ ಸರ್. ಉಮೇಶ್ ಸರ್, ಎರಡನೇ ಪ್ರಮುಖ ಕಾರಣ ದರ್ಶನ್ ಅವರ ಮನೆಯಲ್ಲಿ ಸಿಕ್ಕ ಹಣ. ಬರೋಬ್ಬರಿ 37 ಲಕ್ಷದಷ್ಟು ಹಣ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಮತ್ತೊಬ್ಬ ಆರೋಪಿ ಬಳಿಯಲ್ಲೂ ಕೂಡ ಒಂದಷ್ಟು ಹಣ ರಿಕವರ್ ಮಾಡ್ಕೊಂಡಿದ್ದಾರೆ, ಎರಡು ಪ್ರತ್ಯೇಕವಾಗಿ. ಈ ಹಣ ಸಿಕ್ತು ಒಂದು ಮಾತ್ರಕ್ಕೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಯಾಕಾಗುತ್ತೆ ಅಂತ? ಅಂದ್ರೆ ಈಸ್ ಇಟ್ ರಿಲೇಟೆಡ್ ಟು ಕೊಲೆ? ಅದನ್ನೇನಾದ್ರೂ ಮತ್ತಷ್ಟು ಎನ್ಕ್ವೈರ್ ಮಾಡೋ ಚಾನ್ಸಸ್ ಇದೆಯಾ ಹೇಗೆ ಅಂತ? ತನಿಖಾ ಕಾಲದಲ್ಲಿ ಈ ಥರದ್ದೆಲ್ಲ ನಾವು ಸರ್ಚ್ ಮಾಡಿದಾಗ ಈ ಥರದ್ದೆಲ್ಲ ಸಿಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕೆ ಈ ಹಣ ಈ ಒಂದು ಆರೋಪಕ್ಕೆ ಏನಿದೆಯಲ್ಲ, ಈ ಪ್ರಕರಣಕ್ಕೆ ಏನು ಸಂಬಂಧ ಅಂತ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ನಾವೇನು ಮನೇಲಿರ್ತಕ್ಕಂಥದ್ದು ಎಲ್ಲನೂ ಸೀಸ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಏನು ನಮಗೆ ಬೇಕಾಗಿರ್ತದೋ ಈ ಕೇಸಿಗೆ ಸಂಬಂಧಪಟ್ಟಂಥ ಪೂರಕವಾದಂಥದ್ದು ಮಾತ್ರ ನಾವು ತಗೊಳ್ತೀವಿ. ಎಲ್ಲ ಮನೆಯಲ್ಲಿ, ಯಾರ್ಯಾರ ಮನೆಯಲ್ಲಿ, ಅಕ್ಯೂಡ್ಗಳ ಮನೆಯಲ್ಲಿ ಎಷ್ಟೆಷ್ಟೆಲ್ಲ ದುಡ್ಡುಗಳಿದೆ, ಏನೇನೆಲ್ಲ ಯಾರ್ಯಾರ ಮನೇಲಿ ಸಾಮಾನುಗಳಿದ್ದಾವೆ, ಇದೆಲ್ಲ ಅನ್ಕನೆಕ್ಟೆಡ್ಡು. ಇವೇನು ಸಾಕ್ಷಾತ್ಕಾರಗಳಾಗಿ ಇವಕ್ಕೆಲ್ಲ ಪರಿಗಣನೆ ಮಾಡೋಕ್ಕಾಗೋದಿಲ್ಲ. ಈ ದುಡ್ಡು ಬಗ್ಗೆ ಎಲ್ಲಿ ಬಂತು ಅಂದರೆ ಯಾರೋ ನನಗೆ ಕೊಟ್ಟಿದ್ದಾರೆ, ಈ ಥರ ಸಂಬಂಧಪಟ್ಟಂಗೆ ಈ ಥರ ಹಣ ಬಂದಿದೆ, ನನಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಮುಕ್ತಾಯ ಆಗ್ತದೆ. ಅದರಿಂದ ಈಗ ಅದೇನು ಹಣ ಕೊಟ್ಟಿದ್ರು ಡಿಸ್ಪೋಸ್ ಮಾಡೋದಕ್ಕೆ, ಬಾಡಿ ಡಿಸ್ಪೋಸ್ ಮಾಡುವಂಥ ಹಣ ಕೊಟ್ಟಿದ್ದಂಥದ್ದು, ಆ ಹಣ ಸಿಕ್ಕಿದೆಯಲ್ಲ ಅದು ಕಾನೂನಾತ್ಮಕವಾಗಿ ಅದನ್ನು ಈಗಾಗಲೇ ಜಪ್ತಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದಂಥ ಎವಿಡೆನ್ಸಸ್ಗಳು, ಬಾಡಿನ ಡಿಸ್ಪೋಸ್ ಮಾಡೋಕ್ಕೆ ಹೋಗಿದ್ರು, ಅದಕ್ಕೆ ಒಪ್ಕೊಳ್ಳೋಕೆ ಹೋಗಿದ್ರು ಇವರು, ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ. ಆ ವಾಲಂಟ್ರಿ ಏನು ನಾವು ಮಾಡಿದ್ದೀವಿ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಗಿಲ್ಟಿ ಹೋದಾಗ ಅವ್ರು ಹಣ ಆಗಲೇ ಪಡ್ಕೊಂಡಿರೋದ್ರಿಂದ ಅದೊಂದು ಭಾಳ ಅದ್ಭುತವಾದಂಥ ಎವಿಡೆನ್ಸು ಎಸ್ಟಾಬ್ಲಿಷ್ ಆಗುತ್ತೆ. ಅದ್ರ ಮುಖಾಂತರ ರಿಕವರಿನೇ ಹೋಗುತ್ತೆ. ಆ ಹಣ ಇಂಪಾರ್ಟೆಂಟ್ ನಮಗೆ. ಇನ್ನು ಬೇರೆ ಯಾವುದೇ ಹಣ ಯಾರ ಮನೇಲಿ ಸಿಕ್ಕಿದ್ರು ಅದೆಲ್ಲ ಅನ್ಇಂಪಾರ್ಟೆಂಟು. ಏನು ಡಿಸ್ಕವರಿ ಆಫ್ ಫ್ಯಾಕ್ಟ್ ನಮ್ಗೆ ಬಂದಿದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟು. ಇದರ ರಿಲೇಟೆಡಲ್ಲಿ ಇನ್ನೂ ಹುಡುಕ್ತೀವಿ, ಇನ್ನೂ ಮಾಡ್ತೀವಿ, ಅದೇನು ಅವಶ್ಯಕತೆ ಏನಿಲ್ಲ. ಈಗಾಗಲೇ ಬೇಕಾದಷ್ಟು ಎಷ್ಟು ಬೇಕೋ ಮಾಧ್ಯಮಗಳಿಂದ ನಮ್ಗೆ ಗೊತ್ತಾಗ್ತದೆ. ತನಿಖಾಧಿಕಾರಿ ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಅವ್ರು ಯಾವ್ಯಾವುದೆಲ್ಲನೂ ಮೆಥಡ್ ಬಳಸ್ತಾ ಇದ್ದಾರೆ, ಏನೇನೆಲ್ಲ ತನಿಖೆಗೆ ಸಂಬಂಧಪಟ್ಟಂಥ ಪೂರಕವಾದಂಥ ಡೈರೆಕ್ಟ್ ಎವಿಡೆನ್ಸಸ್ಗಳು, ಇಂಡೈರೆಕ್ಟು, ಸೆಕೆಂಡ್ರಿ ಎವಿಡೆನ್ಸಸ್ಗಳು, ಇವನ್ನೆಲ್ಲ ಏನು ಪತ್ತೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಮ್ಗೆ ಗೊತ್ತಾಗೋದೇ ಆಫ್ಟರ್ ಚಾರ್ಜ್ ಶೀಟೆಡ್ಡು. ಅಲ್ಲಿವರೆಗೂ ನಾವು ಇದು ಮಾಡ್ಬೋದೇನೋ, ಇದು ಮಾಡ್ತಾರೇನೋ, ಈ ದುಡ್ಡು ಯಾರೋ ಸಂಬಂಧ, ಇದೆಲ್ಲ ನಾವು ಕಪೋಲ ಕಲ್ಪಿತವಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೊಲೆ ಆದ ಮೇಲೆ ಒಂದಷ್ಟು ಜನರನ್ನ ದರ್ಶನ್ ಮಾತನಾಡಿಸಿದ್ರು, ಅವ್ರನ್ನ ಭೇಟಿಯಾಗಿದ್ರು. ಈ ಕಾರಣ ಕೂಡ ಅವರೆಲ್ಲರನ್ನ ಮಾಹಿತಿ ಕಲೆ ಹಾಕಬೇಕು, ಅವರನ್ನು ಕೂಡ ಒಂದ್ ರೌಂಡ್ ವಿಚಾರಣೆ ನಡೆಸಬೇಕು, ಇದು ಕಾರಣ ಕೋರ್ಟ್ ನಲ್ಲಿ ಡಿಸ್ಕಸ್ ಆಗಿದೆ ಅಂತ ಹೇಳಿ ಈ ಕಾರಣಕ್ಕೂ ಕಸ್ಟಡಿಗೆ ತಗೊಳ್ಬೇಕು. ಅಲ್ಲ, ಇದು ಸತ್ಯವಾದ ಮಾತು. ನೋಡಿ, ರಾತ್ರಿನಲ್ಲಿ ಏನು ಸಾಯಂಕಾಲ ಈವ್ನಿಂಗ್ ಅದು ಅಫೆನ್ಸ್ ಆಗುತ್ತಲ್ಲ, ಅದಾದ್ಮೇಲೆ ನಿರಂತರವಾಗಿ ರಾತ್ರಿ ಬೆಳಗ್ಗೆವರೆಗೂ ಬಾಡಿ ಬಿಸಾಕುವವರೆಗೂ ಕಂಟಿನ್ಯೂಸ್ ಆಗಿ ಮಧ್ಯರಾತ್ರಿನಲ್ಲಿ ಯಾರ ಜೊತೆನಾದ್ರು ಮಾತಾಡ್ತಾವ್ರೆ ಅವರು ಅಂದರೆ, ಅವ್ರ ಮಧ್ಯೆ ಕಾನ್ವರ್ಸೇಷನ್ಗಳಿದ್ದಾವೆ ಅಂದರೆ, ಅವ್ರು ಯಾರೇ ಎತ್ತರದ ವ್ಯಕ್ತಿ ಆದ್ರೂ ಯಾರಿಗಾರ ಮಾಡಿರಲಿ ಅವ್ರಿಗೂ ಕರೆಸ್ಬೇಕು, ವಿಚಾರಣೆ ನೋಟಿಸ್ ಕೊಡಬೇಕು. ನಿಮ್ಮ ಜೊತೆ ಮಾತಾಡಿದ್ರು, ಈ ಥರ ಮಾತಾಡಿದರೆ ಹೌದು ಸರ್ ಸಾಯಿಸ್ಬಿಟ್ಟಿದ್ದೀವಿ, ಏನು ಮಾಡೋದು, ತಲೆ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡೋದು ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅವ್ರದ್ದು ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ, ಬಿಡಬಾರ್ದಲ್ವಾ?
ಅವ್ರೇನು ಇಲ್ಲ, ಏನೋ ಸುಮ್ಮನೆ ಇಲ್ಲ, ಊಟ ಮಾಡಿದ್ರಾ, ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಏನು ಮಾತಾಡಿರಲ್ವಲ್ಲ ಮಧ್ಯರಾತ್ರಿ ಒಳಗಡೆ ಯಾರೂ ಹುಚ್ಚರೇನಲ್ವಲ್ಲ. ಆ ಕಾರಣಕ್ಕೆ ಅಂಥವ್ರನ್ನ ನಾವು ಇದ್ರಲ್ಲಿ ಈ ತನಿಖೆನಲ್ಲಿ ಪೂರಕವಾಗಿ ಕರೆಸ್ಬೇಕು. ಅವ್ರನ್ನ ಯಾರಾದರೂ ಬಿಡಬಾರ್ದು. ಅವ್ರು ಯಾವ ಮಟ್ಟಕ್ಕಾರ ಇರಲಿ, ಅವ್ರಿಗೊಂದು ನೋಟಿಸ್ ಕೊಡಬೇಕು, ಬಂದು ಹೇಳಿ ನಾನು ಮುಂದೆ ಏನು ಹೇಳ್ತೀರಿ ನೀವು ಅಂತ ಹೇಳಿ ಅವ್ರನ್ನ ಅದು ಪೂರಕವಾದಂಥ ಎವಿಡೆನ್ಸಸ್ಗಳು ಈ ಕೇಸ್ಗಳಲ್ಲಿ. ಬೇರೆ ಇನ್ಯಾರನ್ನೋ ಕರ್ಸ್ಕೊಳ್ಳೋದು ನನ್ನ ಲೆಕ್ಕದಲ್ಲಿ ಅದೇನು ಅಂಥದ್ದಲ್ಲ, ಇವ್ರನ್ನ ಕರೆಸಿ ತನಿಖೆ ಮಾಡಬೇಕು. ರೈಟ್. ಅಮೃತ ಸರ್, ಇವತ್ತು ಕೋರ್ಟ್ನ ಒಳಗಿದ್ದ ನಮ್ಮ ರಿಪೋರ್ಟರ್ ನಮ್ಗೊಂದಷ್ಟು ಅಪ್ಡೇಟ್ ಕೊಡ್ತಾ ಇದ್ರು ಯಾವೆಲ್ಲ ರೀತಿ ವಾದ ಮಂಡನೆ ಆಗ್ತದೆ ಅಂತ ಹೇಳಿ. ಅದರಲ್ಲಿ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಅವರನ್ನ ಪೊಲೀಸ್ ಕಸ್ಟಡಿ ಕೇಳಲಿಲ್ಲ SPP ಅವರು. ಆರೋಪಿ ಸಂಖ್ಯೆ 2 ದರ್ಶನ್ ಅವರ ಜೊತೆಗಿನ 3 ಜನನ ಕೇಳಿದ್ರು. ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರಂತೆ ದರ್ಶನ್ ಅವರ ಪರ ವಕೀಲರು. ಯಾಕಿರಬಹುದು ಅಂತ ಹೇಳಿ ಅದೊಂದು ಕ್ಯೂರಿಯಾಸಿಟಿ. ಹೌದು, ಪವಿತ್ರ ಗೌಡ ಅವರು A1, ಅವರನ್ನ ಪರಪನಾಗ್ರಹಾರ ಕಳಿಸಿದ್ರು, ದರ್ಶನ್ ಯಾಕೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಅಂತ ಹೇಳಿ. ಆಲ್ರೆಡಿ ನಮ್ಮ ಸಾಹೇಬ್ರು ಹೇಳಿದಾಗೇನೆ ಒಂದು ಅರ್ಥ ಮಾಡ್ಕೋಬೇಕು, ಇನ್ವೆಸ್ಟಿಗೇಟಿಂಗ್ ಆಫೀಸರು ಮೇಯ್ನ್. ಅವರು ಯಾರನ್ನ ನಾನು ಇನ್ನೂ ಕಸ್ಟಡಿಗೆ ತೊಗೊಂಡು ಇನ್ನೊಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಪವಿತ್ರ ಗೌಡ್ರನ್ನ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಏನೇನು ಮೆಟೀರಿಯಲ್ಸ್ ತೊಗೋಬೇಕು ತಗೊಂಡು ಆಗೋಗಿದೆ. ವೈ ಶುಡ್ ಹಿ ಹ್ಯಾಸ್ ಟು ಟೇಕ್ ಹರ್ ಟು ಇದು ಅಬ್ಜೆಕ್ಷನ್ ಮಾಡಿದ್ರೆ ಆಯ್ತಪ್ಪ ನೀನು ಅಬ್ಜೆಕ್ಷನ್ನೇ ಮಾಡಬೇಡ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕಾಗುತ್ತಾ? ನೋ. ಅದರಲ್ಲೂ ನೀವು ವೆರಿ ಹಾನೆಸ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರು 4 ಜನ ಚೂಸ್ ಮಾಡಿದ್ದಾರೆ. ಯಾಕೆಂದರೆ ಇಂಪಾರ್ಟೆಂಟ್ ಕ್ಲೂಸ್ ಅಲ್ಲಿಂದ ಹೊರಗಡೆ ಬರಬೇಕಾಗಿದೆ. ಇನ್ನು ಉಳಿದವ್ರು ಬಿಡಿ, ಅವರೆಲ್ಲ ಆಲ್ರೆಡಿ ಇನ್ವೆಸ್ಟಿಗೇಷನ್ ಆಗೋಗಿದೆ. ಅದರಿಂದ ಈ 4 ಜನ ಇನ್ನೊಂದು 2 ದಿನಕ್ಕಾದರೂ 4 ದಿನಕ್ಕಾದರೂ ಕೊಡಿ ಅಂತ ಕೇಳಿದ್ರಿಂದ ವಿತ್ ಇದು ಏನು ಕರೆಕ್ಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಪ್ರೂಫು ಅಲ್ಲಿ ವಾದದಲ್ಲಿ ನಡೆದಿದೆ. ಅದು ಮನವರಿಕೆ ಆಗಿದೆ. ಯಾರಿಗೆ? ನ್ಯಾಯಾಧೀಶರಿಗೆ ಮನವರಿಕೆ ಆಗಿದೆ. ಆದ್ದರಿಂದ ಕೊಡೋಣ ಅಂತ ಹೇಳಂತ ಈ ವಿಚಾರದ ಮೇಲೇ ಅವರು 2 ದಿನಕ್ಕೆ ಕೊಟ್ಟಿದ್ದಾರೆ ಹೊರತು ಅಲ್ಲೇನೋ ತಾರತಮ್ಯ, ರಾಜಕೀಯದಲ್ಲಿ ತಾರತಮ್ಯ, ಅವನಿಗೆ ಸೀಟ್ ಕೊಡಬೇಕು ಇನ್ನಿಗೆ ಸೀಟ್ ಕೊಡಬಾರ್ದು ಅಂತ ಅಲ್ಲ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ನ್ಯಾಯಾಲಯದಲ್ಲಿ ನಡೆಯುವಂಥ ಇದನ್ನು ನಾವು ಮಾತಾಡ್ಬೇಕಾದ್ರೆ ಯಾಕೆ 4 ಜನಕ್ಕೆ ಮಾತ್ರ ತಗೊಂಡ್ರು, ಅವರವರ ಪಾರ್ಟ್ ಆಫ್ ರೋಲ್ ಏನೇನು ನಡೀತು ಅದನ್ನು ಇನ್ನೂ ಒಂದಷ್ಟು ವಿಶದವಾಗಿ ಇದು ಮಾಡಬೇಕು. ನಾನು ಒಂದು ಮಾತ್ರ ಹೇಳಲಿಕ್ಕೆ ಇದು ಮಾಡ್ತೀನಿ, ಕರ್ನಾಟಕ ಪೊಲೀಸಿಗೆ ನಾವು ಭಾಳಷ್ಟು ಒಂದು 30 ವರ್ಷದಿಂದ ನನ್ನ ಪ್ರಾಕ್ಟೀಸು ಟ್ರೇಡ್ ಯೂನಿಯನ್ನಲ್ಲಿ ಬೈತಿದ್ದು. ಈ ಕೇಸ್ನಲ್ಲಿ ದೇ ಆರ್ ಹ್ಯಾಟ್ಸ್ ಆಫ್ ಟು ದಟ್ ಕರ್ನಾಟಕ ಪೊಲೀಸ್. ದೇ ಹ್ಯಾವ್ ಯೂಸ್ಡ್ ದಿ ಓಲ್ಡ್ ಮೆಥಡ್ ಆ್ಯಂಡ್ ಎ ನ್ಯೂ ಟೆಕ್ನಾಲಜಿ ಮೆಥಡ್. ನಿಮಗೆ ಆ ವಿಚಾರದಲ್ಲಿ ನಿಮಗೆ ಇಂಚಿಂಚು ಸಮೇತ, ಅದರಲ್ಲೂ ಚಂದನ್ ಆ್ಯಂಡ್ ಗಿರೀಶ್ ನಾಯಕ್ ಆ್ಯಂಡ್ ದಯಾನಂದ್ ಅವ್ರು ಯಾವುದೋ ಪೋಸ್ಟಲ್ಲಿ ಇದ್ದಾರೆ ಏನೋ, ಅವತ್ತು ಚಂದನ್ ಕೈಯಿಂದ ಅದು ದಾಟು ಹೋಗಿದ್ದಿದ್ರೆ ಫಸ್ಟು ಈಗೆಲ್ಲ ಕಡೆನೂ ಬರ್ತಾ ಇದೆಯಲ್ಲ, ಸಬ್ ಇನ್ಸ್ಪೆಕ್ಟ್ರ್ ಹತ್ರ ಮಾತುಕತೆ ಆಯಿತು, ಸ್ವಲ್ಪ ಪೇಮೆಂಟು ಆಯಿತು, ನನ್ನ ಜ್ಯೂರಿಸ್ಡಿಕ್ಷನ್ ತಂದು ಹಾಕ್ರಿ ನೋಡ್ಕೊತೀನಿ ಅಂತ ಒಂದು ಲೈನ್ ಬಂತಲ್ಲ, ಅಂದರೆ ನ್ಯಾಚುರಲ್ ಡೆತ್ತಲ್ಲಿ ತೆಗಿಬೋದು ಅಂತ. ಐ ಗಾಟ್ ಸಮ್ ಆಫ್ ದಿ ಫೋಟೋಸ್, ನಿಮಗೆ ಆ ಫೋಟೋಸ್ ನಾನು ಕಳಿಸ್ಕೊಟ್ಟಿದ್ದೀನಿ. ಆ ಫೋಟೋಸಲ್ಲಿ ಎಷ್ಟು ಅಂದರೆ ನ್ಯಾಚುರಲ್ ಡೆತ್ ಈಸ್ ಎಂಟೈರ್ಲಿ ಡಿಫರೆಂಟ್. ಆ ಕ್ರೌರ್ಯ, ಆ ಹಿಂಸೆ, ಆ ನೀವು ಕೊಟ್ಟಿರೋ ಟಾರ್ಚರ್ಗಳು ಲೆವೆಲ್ಲು, ಆ ವಿಕಾರವಾಗಿರೋಂಥದ್ದು, ನೀವು ಅದೆಲ್ಲ ಹೆಚ್ಚಿನ ಮಟ್ಟಿಗೆ ಅಂತ ಫಿಲಮಲ್ಲಿ ನೋಡಿರ್ಬೋದು. ಕಟಿಂಗ್ ಪ್ಲೇಯರ್ಲಿ ನೀವು ಉಗುರು ತೆಗಿಯೋದು. ಆ ಫೋಟೋಸ್ ಹಾಕೊಳ್ಳಿ. ರೇಣುಕಾ ಸ್ವಾಮಿ ಅವರ ಬ್ಲಡ್ ಇಮೇಜಸ್ ಒಂದಷ್ಟು ಸಿಕ್ಕಿದೆ. ಆ ಫೋಟೋಸ್ ಹಾಕೊಳ್ಳಿ. PCR